ಹೊರವಲಯದಲ್ಲಿ ಭೂಮಿಯ ಬೆಲೆ ಚಿನ್ನದಂತಾಗಿದೆ. ಎಕರೆಗಟ್ಟಲೆ ಬೆಲೆ ಕೋಟಿ ದಾಟುತ್ತಿರುವುದೇ ತಡ. ಹಳೆ ಜಮೀನು ವ್ಯಾಜ್ಯಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಉತ್ತಸಿಪಾಳ್ಯ ಗ್ರಾಮದಲ್ಲಿ ಈಗ ಜಮೀನಿನ ಕಿರಿಕ್ ಶುರುವಾಗಿದ್ದು, ಸ್ವಂತ ಭೂಮಿಗಾಗಿ ಮಾಲೀಕರು ಬೀದಿಗಿಳಿದು ಹೋರಾಡುವಂತಾಗಿದೆ. ನೆಲಮಂಗಲ ತಾಲೂಕಿನ ಉತ್ತಸಿಪಾಳ್ಯ ಗ್ರಾಮದ ಸರ್ವೆ ನಂಬರ್ 72/1ರಲ್ಲಿ ಈಗ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಒಂದ್ ಕಡೆ ವಿವಿಧ ಆಯಾಮದಲ್ಲಿ ಭೂಮಿಯನ್ನ ಅಳತೆ ಮಾಡುತ್ತಿರುವ ಸರ್ಕಾರಿ ಭೂಮಾಪಕರು, ಮತ್ತೊಂದು ಕಡೆ ಒತ್ತುವರಿ ತೆರವುಗೊಳಿಸುವ ಸಂಬಂಧ ನಡೀತಾ ಇರುವ ಬಿಸಿ ವಾಗ್ವಾದ. ಹೌದು, ಇಲ್ಲಿನ ಜಮೀನು ಮಾಲೀಕ ರವಿಕುಮಾರ್ ಎಂಬುವವರು ತಮ್ಮ ಪೂರ್ವಜರ ಆಸ್ತಿಯನ್ನ ಉಳಿಸಿಕೊಳ್ಳಲು ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ. ಬೆಳಗಿಂದ ತಿಂತಾ ಇದ್ದೀನಿ. ಎಲ್ಲಿ ಬೆಳಗಿಂದ? ರವಿಕುಮಾರ್ ಅವರ ಪ್ರಕಾರ ಗ್ರಾಮದ ಪ್ರಭಾವಿಗಳು ಮತ್ತು ಪಕ್ಕದ ಜಮೀನಿನವರು ಅನಗತ್ಯವಾಗಿ ಇವರ ಜಾಗವನ್ನ ಒತ್ತುವರಿ ಮಾಡಿಕೊಳ್ಳಲು ಸಂಚು ರೂಪಿಸಿದ್ದಾರೆ. ಕಳೆದ ಹಲವು ದಿನಗಳಿಂದ ಭೂಗಳ್ಳರು ರೌಡಿ ಚಟುವಟಿಕೆಗಳ ಮೂಲಕ ಬೆದರಿಕೆ ಹಾಕ್ತಾ ಇದ್ದು, ಈ ಹಿಂದೆ ಹಲ್ಲೆ ನಡೆದ ಘಟನೆಗಳು ಕೂಡ ವರದಿಯಾಗಿದೆ. ಈ ಸಂಬಂಧ ಈಗಾಗಲೇ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನ್ಯಾಯಕ್ಕಾಗಿ ರವಿಕುಮಾರ್ ಈಗ ಸರ್ಕಾರಿ ಸರ್ವೆ ಮೊರೆ ಹೋಗಿದ್ದಾರೆ. ಇದು ನಮ್ಮ ಪೂರ್ವಜರ ಜಮೀನು, ಆದ್ರೆ ಪಕ್ಕದ ಜಮೀನಿನವರು ಮತ್ತು ಕೆಲವು ಪ್ರಭಾವಿಗಳು ನಮ್ಮ ಖಾಲಿ ಜಾಗವನ್ನ ಕಬಳಿಸಲು ನೋಡ್ತಾ ಇದ್ದಾರೆ. ನಮಗೆ ರೌಡಿಗಳ ಮೂಲಕ ಬೆದರಿಕೆ ಹಾಕಲಾಗ್ತಾ ಇದೆ. ಈ ಹಿಂದೆ ಹಲ್ಲೆಯೂ ಕೂಡ ಆಗಿದೆ. ನನ್ನ ಬಳಿ ಎಲ್ಲ ದಾಖಲೆಗಳು ಸರಿಯಾಗಿದೆ. ಹಾಗಾಗಿನೇ ಸರ್ಕಾರಿ ಸರ್ವೆ ಮಾಡಿಸ್ತಾ ಇದ್ದೀನಿ. ನನ್ನ ಜಮೀನು ಹಕ್ಕು ಸಿಗೋ ತನಕ ನಾನು ಹೋರಾಟ ನಿಲ್ಲಿಸುವುದಿಲ್ಲ ಎಂದಿದ್ದಾರೆ. ಒಟ್ಟಾರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಗಾದೆಯಂತೆ ಬೆಲೆ ಬಾಳುವ ಭೂಮಿಗಾಗಿ ಸಂಬಂಧಗಳು ಮತ್ತು ಮಾನವೀಯತೆ ಮರೆಯಾಗ್ತಾ ಇದೆ. ರವಿಕುಮಾರ್ ಅವರ ಈ ಹೋರಾಟಕ್ಕೆ ನ್ಯಾಯ ಸಿಗುತ್ತಾ ಅಥವಾ ಭೂ ಮಾಫಿಯಾದ ಅಬ್ಬರ ಮುಂದುವರಿಯುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಈ ಮನೆ ಕೊಡ್ತಿ ಅಂದ್ರೆ ಇವತ್ತೇನ್ ರೈಟ್ ಆಯ್ತು ಕೊಟ್ಬಿಡ್ತಾ ಅಂತೀನಿ. ಅಲ್ಲ ಇಲ್ಲಿ ನೋಡು, ಇವಾಗ ಹೇಳ್ತೀನಿ ಕೇಳು. ಕಾಂಪೌಂಡ್ ಹಾಕೊಂಡ್ರೆ ಎಲ್ಲ ಸಿಂಗೆ 3 ಅಡಿ 2 ಅಡಿ ಇರ್ತದೆ. ನಾಳೆ ದಿವಸ ತೊಂದ್ರೆ ಆಗ್ತದೆ. ಕ್ಲೀನ್ ಆಗಿ ಇರೋರಾದ್ರೂ ಜೀವನ ಮಾಡ್ಕೊಂತೀವಿ. ಇವತ್ತೇನ್ ರೈಟ್ ಆಯ್ತು ಹಣ ಕರಿ ಕರ್ಸ್ಕೊಂತೀನಿ, ಬರ್ಕೊಂತೀನಿ. ನೀನೇನು ಬರ್ಕೊಡ್ಬೇಡ, ದುಡ್ಡು ಕೊಡ್ತೀನಿ, ನಾನು ಹೊಡಾಕಂತೀನಿ ಅಷ್ಟೇ. ಹಂಗಿದ್ರೆ ಕೊಡು, ಇಲ್ಲ ಅಂದ್ರೆ ಮಗಿಗೆ ದುಡ್ಡು. ಅಣ್ಣ ನಾನು ಮಾತಾಡಾದ್ಮೇಲೆ ಬಂದು ನಿಮ್ಗೆ ಹೇಳ್ತೀನಿ. ಇಲ್ಲ ನನಗೆ ಏನಾದ್ರು ಅದು ಬಿಡು ಅಂದ್ರೆ ನಿಮ್ಗೆ ಏನಾದ್ರು ಜಾಗ ತಗೊಳ್ತೀನಿ, ಮಟ್ಟ ಮಾಡ್ತೀನಿ, ಅವ್ರು ಓಡಾಡ್ತೀನಿ. ಇಲ್ಲ ಕೊಟ್ಬಿಡು ಅಂತ ಹೇಳಿದ್ರೆ ಅವ್ರನ್ನೇ ನೀನು ಕರ್ಕೊಂಡು ಏನಾದ್ರು ಬಿಡ್ತೀನಿ. ನೀನು ಎಷ್ಟು ಜನ ಕೊಟ್ಟು ಎಷ್ಟು ಜನ ಬರ್ತೀನಿ ಕೊಟ್ಮೇಲೆ ಅವ್ರಿಗೆ ನಂದು ಅಂತ ಬರಲ್ಲ. ಅದು ಮಕ್ಕಂಗಂತ ಅವ್ರು ಕಟ್ಟಿರ್ತದು ಅವ್ರಿಗೆ ಅಂತ ಬಿಟ್ಟಿರೋದು ನಾನು. ಸರಿನಾ? ಅವ್ರು ಕರ್ಕೊಂಡ್ ಬರ್ತೀನಿ, ಆ ಮಗಿಗೆ ಕೊಡ್ತೀನಮ್ಮ. ನಾನು ಹೇಳ್ತಿಲ್ವಣ್ಣ, ಒಂದು ವಾರ ಬಿಟ್ಬಿಡು. ಅಲ್ಲಲ್ಲ, ಮಗಿಗೆ ಗೌರ್ಮೆಂಟ್ ಸರ್ವೆ ಹಾಕಿದ್ದು. ಈಗ ಪಕ್ಕದ ಬಾಜುದಾರರು 72 ಬಾರ್ ಲೇಡೀಸ್ ಕರ್ಕೊಬಿಟ್ಟು ಇಲ್ಲಿ ಬರಬೇಕು ಅಲ್ಲಿ ಬರಬೇಕು ಅಂತ ಗಲಾಟೆ ಮಾಡ್ತಿದ್ರು. ಈ ಒಂದು ಪಾಯ ಈಗಾಗಲೇ ಅವರು ಒತ್ತುವರಿ ಮಾಡಿದರು. ನಾನು ಸರ್ವೆ ಮಾಡಿ ನಾನು ಅದ್ಬಸ್ತಲ್ಲಿದ್ದೀನಿ. ನಾನು ದಾಖಲಾತಿ ಪ್ರಕಾರ ನಾನು ಇದ್ದೀನಿ. ಎಂಟೈರ್ ಡಾಕ್ಯುಮೆಂಟ್ ನನ್ನ ಹೆಸರಾಗಿದೆ. ಈ ಊರೂ ಸಹ ಈ 1 ಎಕರೆ 3 ಕುಂಟೆ 73 ಸರ್ವೆ ನಂಬರು, 72/1ರಲ್ಲಿ 1 ಎಕರೆ 11 ಕುಂಟೆ ಸರ್ವೆ ನಂಬರಲ್ಲಿ ಅನಧಿಕೃತವಾಗಿ ಮನೆ ಕಟ್ಕೊಂಡಿರ್ತಾರೆ. ಆದ್ದರಿಂದ ನಾನು ಮನೆ ಕಟ್ಕೊಂಡಿರೋರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು. ಖಾಲಿ ಇರೋ ಜಾಗಕ್ಕೆ ನಮ್ಮ ಜಾಗ ನಮ್ಮ ತಾತವ್ರಿಗೆ ಬಂದಿರೋದು ಸ್ಪೆಷಲ್ DC ಆರ್ಡ್ರ್ ಮಾಡಿರೋದ್ರಿಂದ ಅದನ್ನು ನಾನು ಆರ್ಡ್ರ್ ಪ್ರಕಾರ ನಾನು ನನ್ನ ಅದ್ಬಸ್ತಿಗೆ ನಾನು ಏನು ಬೇಕೋ ಮಾಡ್ಕೊತಿದ್ದೀನಿ. ಸ್ವಲ್ಪ ಜನ ಸಮಾಜಘಾತಕರು, ಈ ಊರಿಂದ ಏಳಿಗೆ ಆಗಿದ್ದವರು ನನಗೆ ತೊಂದರೆ ಕೊಡಬೇಕು ಅಂತ ತುಂಬ ತೊಂದರೆ ಕೊಡ್ತಾವ್ರೆ. ಆದ್ದರಿಂದ ಈಗ ಹೆಂಗಸ್ರು ಮಕ್ಕಳು ಕರ್ಕೊಂಬಂದು ರಾತ್ರಿ 20-30 ಜನ 40 ಜನ ಕರ್ಕೊಂಬಂದು ಗಲಾಟೆ ಮಾಡೋಕ್ಕೆ ಮಾಡ್ತವ್ರೆ, ದೌರ್ಜನ್ಯ ಮಾಡಬೇಕು ಅಂತ ಮಾಡ್ತವ್ರೆ. ಆದ್ದರಿಂದ ಕೂಲಂಕುಷವಾಗಿ ನಾನು ಒಂದು ಪ್ರೆಸ್ ಮೀಟ್ ಕರೆದು ಎಲ್ಲ ಎಂಟೈರ್ ಡಾಕ್ಯುಮೆಂಟ್ ಕೊಟ್ಟು ಊರಿಂದ ಮಾರಾಟ ಮಾಡಿರೋರು ಯಾರು, ಭೂಗಾಳರು ಯಾರು, ಆಮೇಲೆ ಊರಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ಶಾಸಕರ ಸಮ್ಮುಖ, MP ಅವ್ರ ಸಮ್ಮುಖ, DC ಅವ್ರ ಸಮ್ಮುಖ, ತಾಲೂಕು ಆಫೀಸರ್ ಸಮ್ಮುಖ ಅವ್ರನ್ನ ನಾನು ವರದಿ ಮಾಡಿಸಿ
ಸೂಕ್ತ ದಾಖಲಾತಿಗಳನ್ನು ಕೊಟ್ಟು ಪ್ರೆಸ್ ಮೀಟ್ ಮಾಡ್ತೀನಿ. ಇಲ್ಲೇನೇನು ತೊಂದರೆ ಕೊಟ್ಟರು ಈ ಗ್ರಾಮಸ್ಥರೇ ನಂಗೆ ತೊಂದರೆ ಕೊಡ್ತಾರೆ, ನನ್ನ ಜಾಗದಲ್ಲಿ ಏನೋ ತೊಂದರೆ ಮಾಡಬೇಕು ಅಂತವ್ರೆ. ಅದರಿಂದ ಅವ್ರಿಗೇನೋ ನನಗೇನೋ ತೊಂದರೆ ಆಯಿತು ಅಂದರೆ ಅವರೇ ಅಲ್ಲ, ಇಲ್ಲೇನೋ ಮರ್ಡ್ರ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಆಗ್ಬೋದು, ಏನೇ ಆದರೂ ಅವರೇ ಕಾರಣ ಆಗಿರ್ತಾರೆ. ಪ್ರಾಣ ಬೇದಿಕೆ ಅಂದರೆ ರಾತ್ರಿ ಹೊತ್ತು ಬರೋದು, ಅದು ದೊಣ್ಣೆಗಳು ತರೋದು, ಕಟ್ಟಿಸ್ಕೊಂಡು ಹೋಗೋದು, ಅದೆಲ್ಲ ವೀಡಿಯೋ ರೆಕಾರ್ಡ್ಸ್ ಇದೆ, ಅದೆಲ್ಲ ಕೊಟ್ಟಿದ್ದೀನಿ. ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟು ನಮಗೆ ಪೊಲೀಸ್ ಅಧಿಕಾರಿಗಳು ಸಹಕಾರ ಮಾಡಿದ್ದಾರೆ, ಅವ್ರಿಗೇನೂ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ದಾಖಲಾತಿಗಳು ಇನ್ನವರೆಗೂ ತಂದುಕೊಟ್ಟಿಲ್ಲ ಸರ್. ಈ ಜಮೀನಿನ ಸಮಸ್ಯೆ ಏನಿಲ್ಲ ಸರ್, ನಮಗೆ ನಮ್ಮ ಚಿಕ್ಕಪ್ಪರು ನನ್ನ ಡಾಕ್ಯುಮೆಂಟ್ ಮಾಡಿಕೊಟ್ಟಿದ್ದಾರೆ. ನಮ್ಮ ತಾತನ ಹೆಸರಿಗೆ ಆರ್ಡ್ರ್ ಇದೆ, ಆರ್ಡ್ರ್ ಪ್ರಕಾರ ನಾನು ಮಾಡ್ಕೊತೀವಿ ಸರ್. ನಾನಿಲ್ಲಿ ಯಾವುದೂ ದೌರ್ಜನ್ಯ ಮಾಡಿಲ್ಲ ಸರ್. ಅವ್ರ ಜಮೀನು ಇತ್ತು ಅಂದರೆ ನಾನು ಬಿಟ್ಕೊಡೋಕೆ ನಾನು ರೆಡಿ ಸರ್. ಅದೇ ಸರ್, ಅಕ್ಕಪಕ್ಕದವರೆಲ್ಲ ಒಂದು ಸ್ವಲ್ಪ ಗಲಾಟೆ ಮಾಡ್ತಿರೋದ್ರಿಂದ ಅವ್ರು ಮಾಡಿಸಿ ಅವ್ರು ಮಾಡ್ಕೊಂಡು ಆದಮೇಲೆ ನೀವು ಜಾಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ತಿರ್ಗಾ ಅವ್ರು ಬಂದು ತಿರ್ಗಾ ಅಲ್ಲಿ ಇಲ್ಲ ಅಂತ ಜಗಳ ಮಾಡ್ತಿದ್ದಾರೆ. ಅದರಿಂದ ಸುಮ್ಮನೆ ಯಾಕೆ ನೀವು ಯಾಕೆ ತೊಂದರೆ ತೊಗೊತೀರ ಅಂತ ಹೇಳಿದ್ದಾರೆ. ನಾನು ಈಗ ಅಲ್ಲಿ 8 ವರ್ಷದಿಂದನೂ ಅವ್ರಿಗೆ ಹೇಳ್ಕೊಂಬರ್ತಾಯಿದ್ದೀನಿ ಸರ್. 8 ವರ್ಷದಿಂದನೂ ಅವ್ರಿಗೆ ಹೇಳ್ಕೊಂಬರ್ತಾಯಿದ್ದೀನಿ, ಎಲ್ಲ ಇದುವರೆಗೂ ಹೇಳ್ತಿದ್ದೀನಿ. ನಾನು ಇದಲ್ದಿರ ಇನ್ನೂ ಬೇರೆ ಥರ ಮೀಡಿಯಾದವ್ರಿಗೂ ನಾನು ಹೋಗಿ ಹೇಳಿ ಇದು ಮಾಡ್ತೀನಿ ಸರ್. ಇದು ದೊಡ್ಡ ವಿಶ್ವಾಸ, 2 ಎಕರೆ ಮಾರ್ಕೊಂಡಿದ್ದಾರೆ. ಅವರು ಭೂಗಾಡ್ರೂ ಇಟ್ಕೊಡ್ತೀನಿ ಸರ್. 1 ಅಡಿ 2 ಅಡಿ ವೆಚ್ಚಕ್ಕೆ ಆಗಿರ್ಬೋದು, ನಾನು ಅದಕ್ಕೋಸ್ಕರ ಸರ್ವೆ ಮಾಡಿದ್ದೀನಿ. ನಂದಲ್ಲ ಅಂದರೆ ನಾನು ಬಿಟ್ಕೊಡೋಕೆ ನಾನು ರೆಡಿ ಇದ್ದೀನಿ ಸರ್. ಇದು ಯಾವ ಊರು ಸರ್? ಯಾವ ಸರ್? ಮುತ್ತಾಸಿಪಾಳ್ಯ, ಮಲ್ಲಪುರ, ಸರ್ವೆ ನಂಬರ್ 72/4, ಮೂಲ ನಂಬರ್ 72/1. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ 625ಕ್ಕೆ 625 ಅಂಕಗಳನ್ನ ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು, ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು. ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿ ಅಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ಯನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.